ಹಲೋ, ಹೇಗಿದ್ದೀರಾ? ನಿಮಗೆಲ್ಲ ನಮ್ಮ ಚಾನೆಲ್ ಜೆಎಸ್ ಜ್ಞಾನ್ ಹಬ್ಗೆ ಸ್ವಾಗತ. ಇಂದು ನಾವು 9ನೇ ತರಗತಿಯ ಪಠ್ಯಪೂರಕ ಅಧ್ಯಯನವಾಗಿರುವಂತಹ 3ನೇ ಪಾಠವಾಗಿರುವಂತಹ ಸಿರಿಯ ನಿನ್ನೆನ ಬಣ್ಣಿಪೆನು ಈ ಪಾಠದ ಪ್ರಶ್ನೋತ್ತರಗಳ ಕಡೆ ಗಮನ ಕೊಡೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಬೇಡಿ. ಯೂಸ್ಫುಲ್ ಇರೋರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ ಮತ್ತು ದಯವಿಟ್ಟು ವಿಡಿಯೋವನ್ನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಪದಗಳ ಅರ್ಥ: ಅಳವೆ, ಸಾಧ್ಯವೇ, ಆದಿ ಮೊದಲು, ಆಂಡ್ ಅಂದರೆ ಆಯಿತು, ಐದಿ ಬಂದು, ಓಲಗ ರಾಜಸಭೆ ದರ್ಬಾರು, ಚಕ್ರಿ ಚಕ್ರವರ್ತಿ, ಛವಿ ಕ್ರಾಂತಿ, ದಿವಿಜೇಂದ್ರ ದೇವೇಂದ್ರ, ನೀಲಾಂಬುಜ ನೈದಿಲೆ, ಪೋರ್ಲು ಚಂದ, ಭೂತಳ ಭೂಮಿ, ಮಂಚಿದಿ ಚಂದವಾದದ್ದು, ಶಶಿ ಚಂದ್ರ, ಸಿರಿ ಸಂಪತ್ತು, ಅಂಬುಜ ತಾವರೆ, ಆಜ್ಞೆ ಅಪ್ಪಣೆ, ಎಸೆ ಶೋಭಿಸು, ಒಪ್ಪು ಶೋಭಿಸು, ಕಾಂಬ ಕಾಣುವ, ಚೆನ್ನು ಒಳ್ಳೆಯದು ಅಂದವಾದದ್ದು, ಥಾಳಿಸು ಪ್ರಕಾಶಗೊಳಿಸು, ಹೊಳಪು ಮಾಡು, ನವರತ್ನ 9 ರತ್ನ, ನೃಪ ರಾಜ, ಭಿನ್ನಹ ಅರಿಕೆ, ಮಂಚಿದಿ ಒಳ್ಳೆಯದು ತೆಲುಗು. ಇದು ತೆಲುಗು ಭಾಷೆಯ ಒಂದು ಪದವಾಗಿದೆ. ಮೂಲೋಕ 3 ಲೋಕ, ರವಿ ಸೂರ್ಯ, ರವಿ ಅಂದರೆ ಸೂರ್ಯ, ಶ್ರೀವಿಲಾಸ ವೈಭವ ಬೆಡಗು, ಹಂಬಲ ಚಿಂತೆ. ಸಿರಿಯ ನಿನ್ನೆನ ಬಣ್ಣಿಪೆನು. ಕೃತಿಕಾರರ ಪರಿಚಯ: ರತ್ನಾಕರ ವರ್ಣಿ, ಕಾಲ 1000 ಶತಕ 1520, ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದಿರೆಯವರು, ಸ್ಥಾನ ಕನ್ನಡ ಸಾಂಗತ್ಯ ಕವಿಗಳಲ್ಲಿ ಅಗ್ರಗಣ್ಯರು, ಅಭಿಧಾನ ಶೃಂಗಾರ ಕವಿ, ಪರಿಣತಿ ಯೋಗಶಾಸ್ತ್ರ ಮತ್ತು ಕಾವ್ಯಶಾಸ್ತ್ರ, ಕಾವ್ಯಗಳು ಭರತೇಶ ವೈಭವ, ಸಾಂಗತ್ಯ ಕಾವ್ಯ, ಅಪರಾಜಿತೇಶ್ವರ ಶತಕ, ರತ್ನಾಕರಾದೀಶ್ವರ ಶತಕ, ಜೈನ ಧಾರ್ಮಿಕ ಕಾವ್ಯ. ರಚನೆ: ಸುಮಾರು 2000 ಸಾಂಪ್ರದಾಯಿಕ ಹಾಡುಗಳು ಮತ್ತು ಆಧ್ಯಾತ್ಮಿಕ ಗೀತೆಗಳು. ಅಭ್ಯಾಸ 1. ಭರತೇಶ ವೈಭವ ಕಾವ್ಯದ ಕರ್ತೃ ಯಾರು? ಭರತೇಶ ವೈಭವ ಕಾವ್ಯದ ಕರ್ತೃ ರತ್ನಾಕರ ವರ್ಣಿ. 2. ಭರತನನ್ನು ಹೊಗಳುತ್ತಿದ್ದ 3 ಲೋಕಗಳು ಯಾವುವು? ಉತ್ತರ: ಭರತನನ್ನು ಹೊಗಳುತ್ತಿದ್ದ 3 ಲೋಕಗಳು ಸ್ವರ್ಗ, ಮರ್ತ್ಯ ಮತ್ತು ಪಾತಾಳ. 3. ಬೇರೆ ಬೇರೆ ಭಾಷಿಕರು ತನ್ನ ಕೃತಿಯನ್ನು ಹೇಗೆ ಹೊಗಳಬೇಕೆಂದು ಕವಿ ಬಯಸುವನು? ಉತ್ತರ: ಕವಿ ರತ್ನಾಕರ ವರ್ಣಿಯು ತಾನು ಬಯಸುವ ಕಥೆಯನ್ನು ಆಹಾ ಬಹಳ ಚೆನ್ನಾಗಿದೆ ಎಂದು ಕನ್ನಡಿಗರು, ರಯ್ಯ ಮಂಚಿದಿ ಬಹಳ ಒಳ್ಳೆಯದು ಎಂದು ತೆಲುಗರು, ಎಂಚ ಪೋರ್ಲಾಂಡು ಬಹಳ ಚಂದವಾಗಿದೆ ಎಂದು ತುಳುವರು ಅತ್ಯಾಸಕ್ತಿಯಿಂದ ಕೇಳಿ ಹೊಗಳಬೇಕು ಎಂದು ಬಯಸಿದ್ದಾರೆ. ಭರತ ಚಕ್ರವರ್ತಿ ಓಲಗ ಮಂಟಪವನ್ನೇರಿದ ಸಂದರ್ಭವನ್ನು ಬಣ್ಣಿಸಿ. ಭರತ ಚಕ್ರವರ್ತಿಯು ನವರತ್ನ ಹಾಗೂ ಚಿನ್ನದಿಂದ ನಿರ್ಮಿತವಾಗಿದ್ದ ಆಸ್ಥಾನ ಭವನದಲ್ಲಿ ಸ್ವರ್ಗಲೋಕದಲ್ಲಿ ದೇವೇಂದ್ರನು ರತ್ನ ಪುಷ್ಪಕ ಸಿಂಹಾಸನದಲ್ಲಿ ಶೋಭಿಸುವಂತೆ ಆಸ್ಥಾನದಲ್ಲಿ ಭರತ ಚಕ್ರವರ್ತಿಯು ಆಗಸದಲ್ಲಿ ತೇಲುವ ಬಿಳಿ ಮೋಡಗಳ ಹಿಂದೆ ಆಗಾಗ ತೋರಿ ಮರೆಯಾಗುವ ಚಂದ್ರನೋ ಸೂರ್ಯನೋ ಎಂಬಂತೆ ಕಂಗೊಳಿಸುತ್ತಿದ್ದನು. ಇಲ್ಲಿಗೆ ಪ್ರಶ್ನೋತ್ತರಗಳು ಮುಗಿದವು. ಇದೇ ರೀತಿಯ ವಿಡಿಯೋಸ್ಗಾಗಿ ನಮ್ಮ ಚಾನೆಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ. ಧನ್ಯವಾದಗಳು.